ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಎವ್ರಿಡೇ ಐ ಟಿ ಯೋಗಿ. ಇವತ್ತು ಎವ್ರಿಡೇ ಹರ್ ಸೀರೀಸ್ನ ಇನ್ನೊಂದು ಟಾಪಿಕ್ ಮಾತಾಡೋಣ. ಎಮೋಷ್ನಲ್ ಆಗಿ, ಫೈನಾನ್ಷಿಯಲ್ ಆಗಿ ಇಂಡಿಪೆಂಡೆಂಟ್ ಆಗಿರೋದು ಹೆಣ್ಮಕ್ಳಿಗೆ ಮುಖ್ಯವಾಗಿ ಎಷ್ಟು ಇಂಪಾರ್ಟೆಂಟು ಅಂತ. ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಆದರೆ ವುಮೆನ್ ನಿಜವಾಗ್ಲೂ ಎಂಪವರ್ಮೆಂಟ್ ಆಗೋದು ಫೈನಾನ್ಷಿಯಲಿ ಆಗಿರಲಿ, ಎಮೋಷ್ನಲಿ ಆಗಿರಲಿ ಅವಳ ಕಾಲ ಮೇಲೆ ಅವಳೇ ನಿಂತ್ಕೊಂಡಾಗ. ನನಗನ್ಸುತ್ತೆ ಕೆಲಸ ಮಾಡೋದು ಈ ಜನ್ರೇಷನಲ್ಲಿ ನಾಟ್ ಬಿಕಾಸ್ ಆಫ್ ಮನಿ. ಒಂದೇ ರೀಸನ್, ಅವ್ರಿಗೆ ಸಿಗೋ ರೆಸ್ಪೆಕ್ಟ್ ಸಿಗಲಿ ಅಂತ. ನಿಜ, ಕೆಲಸ ಮಾಡಿದ್ರೆ ಹಣ ಸಿಗುತ್ತೆ, ಅದರಿಂದ ನಮ್ಮ ಲೈಫ್ ಸ್ಟೈಲ್ನ ನಾವು ರೂಢಿ ಮಾಡ್ಕೋಬೋದು ಅಥವಾ ಒಂದು ರುಟೀನ್ ಸೆಟ್ ಮಾಡ್ಕೋಬೋದು, ನಮಗೆ ಬೇಕಾದಾಗಿರ್ಬೋದು, ಎಲ್ಲ ಸರಿ. ಆದರೆ ಇವಾಗಿನ ಜನ್ರೇಷನಲ್ಲಿ ಹೆಣ್ಮಕ್ಳು ಕೆಲಸಕ್ಕೆ ಹೋಗೋದು ನಾಟ್ ಜಸ್ಟ್ ಬಿಕಾಸ್ ಆಫ್ ಮನಿ. ಇಟ್ಸ್ ಬಿಕಾಸ್ ಆಫ್ ದ ರೆಸ್ಪೆಕ್ಟ್ ದೇ ಗೆಟ್. ಇಟ್ಸ್ ನಾಟ್ ಅಬೌಟ್ ಹೌ ಮಚ್ ಶಿ ಅರ್ನ್ಸ್, ಇಟ್ಸ್ ಅಬೌಟ್ ಶಿ ಕ್ಯಾನ್. ಅವ್ರ ಫ್ಯೂಚರ್ನ ಮಾತ್ರ ಅವ್ರು ಸೆಕ್ಯೂರ್ ಮಾಡ್ಕೋತಿಲ್ಲ, ದೇ ಆರ್ ಶೋಯಿಂಗ್ ದ ಹೋಲ್ ವರ್ಲ್ಡ್ ಸ್ಟ್ರೆಂತ್ ಆ್ಯಂಡ್ ದ ಸೆಕ್ಯೂರಿಟಿ ಕಮ್ಸ್ ವಿದಿನ್ ಅಂತ. ಯಾಕಂತಂದರೆ ನಾವು ನೋಡಿದ್ದೀವಿ, ನಮ್ಮ ಪಾಸ್ಟ್ ಜನ್ರೇಷನಲ್ಲಿ ಅಮ್ಮಂದ್ರಾಗಿರ್ಬೋದು, ಅಜ್ಜಿಯಂದ್ರಾಗಿರ್ಬೋದು ಹೊರಗಡೆ ಹೋಗಿ ದುಡಿತಾ ಇದ್ದಿದ್ದಿಲ್ಲ. ದೇ ಆರ್ ಡೂಯಿಂಗ್ ಫುಲ್ ಟೈಮ್ ಹೋಮ್ ಮೇಕರ್ ಆಗಿದ್ದರು. ಸೊ ಅದರಿಂದ ವೆನ್ ದೇ ವಾಂಟ್ ಟು ಸ್ಪೆಂಡ್ ಸಮ್ ಮನಿ ಅಂದಾಗ, ಯಾರ ಹತ್ರ ಏನಾದರೂ ಕೇಳಬೇಕು ಅಂದಾಗ ಅವ್ರಿಗೆ ಆಗ್ತಿದ್ದು ಸಂಕೋಚ ಆಗಿರ್ಬೋದು, ಮುಜುಗರ ಆಗಿರ್ಬೋದು. ಯಾರೋ ಅರ್ಥ ಮಾಡಿಕೊಂಡು ಸರಿ ನಿನಗೂ ಒಂದು ಲೈಫ್ ಇದೆ, ನೀನು ಲೀಡ್ ಮಾಡಬೇಕು, ನಿನಗೂ ಆಸೆಗಳಿರುತ್ತೆ ಅಂತ ಅವರೇ ಕೊಟ್ಟಿದ್ದು ತುಂಬ ಕಮ್ಮಿ. ಕೇಳಿದಾಗ ಕೊಂಕು ಮಾತುಗಳೇ ಹೆಚ್ಚು ಅಲ್ವಾ? ಸೊ ಅದನ್ನೆಲ್ಲನೂ ಬ್ರೇಕ್ ಮಾಡಿ ಇವಾಗಿನ ಜನ್ರೇಷನ್ ಮುಂದೆ ಹೋಗ್ತಿರೋದ್ರಲ್ಲಿ ನಂಗೆ ತುಂಬ ಖುಷಿ ಇದೆ. ಕೆಲಸ ಯಾವುದೇ ಇರ್ಬೋದು, ಚಿಕ್ಕದೋ ದೊಡ್ಡದೋ, ಟೀಚರ್ ಕೆಲಸನೇ ಆಗಿರ್ಬೋದು ಅಥವಾ ಅವರು ದೊಡ್ಡ ಆಫೀಸರ್, IAS ಆಫೀಸರೋ ಅಥವಾ IPS ಆಫೀಸರೇ ಆಗಿರ್ಬೋದು, ಇಟ್ ಡಸಂಟ್ ಮ್ಯಾಟರ್. ಏನು ಮ್ಯಾಟರ್ ಆಗುತ್ತೆ ಅಂದರೆ ಅವರು ಅವ್ರ ಕಾಲ ಮೇಲೆ ನಿಂತಿದ್ದಾರೆ ಅನ್ನೋದು. ಹಾಗಂತ ಬರೀ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದರೆ ಸಾಕಾ? ಇಲ್ಲ, ಎಮೋಷ್ನಲಿ ಕೂಡ ಇಂಡಿಪೆಂಡೆಂಟ್ ಆಗಿರೋದನ್ನ ಕಲ್ತಿರಬೇಕು. ಯಾಕಂದರೆ ಖುಷಿ ನಮ್ಮೊಳಗೆ ಇರುತ್ತೆ. ಯಾರೋ ಮೂರನೇ ವ್ಯಕ್ತಿ ನಿಮಗೆ ಆ ಖುಷಿನ ಹುಡುಕಿ ಕೊಡೋಕ್ಕಾಗಲ್ಲ. ಫ್ರೆಂಡ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರೇ ಆಗಿರ್ಬೋದು, ಅವ್ರುಗಳು ನಿಮ್ಮ ಖುಷಿನ ಡಿಫೈನ್ ಮಾಡೋಕ್ಕಾಗಲ್ಲ. ಎಲ್ಲ ಪ್ರೆಷರ್ನ ಒಬ್ಬರೇ ಹ್ಯಾಂಡಲ್ ಮಾಡೋದು ಕಷ್ಟ, ಐ ಅಂಡರ್ಸ್ಟ್ಯಾಂಡ್. ಆದರೆ ನಿಮ್ಮನ್ನು ನೀವೇ ಪ್ರೀತಿಸದೇ ಇದ್ದಾಗ ಅಥವಾ ನಿಮ್ಮನ್ನು ನೀವೇ ಖುಷಿ ಪಡಿಸ್ಕೊಳ್ಳೋಕ್ಕಾಗದೇ ಇದ್ದಾಗ ಯಾರೋ ಮೂರನೇ ವ್ಯಕ್ತಿ ನಿಮಗೋಸ್ಕರ ಏನೋ ಎಫರ್ಟ್ ಹಾಕಿ ಮಾಡಿರೋದು ನಿಮಗೆ ಖುಷಿ ಆಗುತ್ತೆ ಅಂದರೆ ನೀವೆಲ್ಲೋ ಸೋತಿದ್ದೀರಾ ಅಂತ ಅಲ್ವಾ? ಈ ಲೈಫ್ ಜರ್ನಿನ ಕಂಪ್ಲೀಟ್ ಮಾಡೋದಕ್ಕೆ ಒಬ್ಬರು ಕಂಪ್ಯಾನಿಯನ್ ಬೇಕು ಅಂತ ಅನಿಸುತ್ತೆ, ನಿಜ. ಆದರೆ ಅಲ್ಟಿಮೇಟ್ ಡೆಸ್ಟಿನೇಷನ್ನ ರೀಚ್ ಆಗೋದು ನೀವು ಮಾತ್ರ, ನೀವೊಬ್ಬರೇ. ಸೊ ಬಿ ಕೈಂಡ್ ಟು ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಮೊದಲು ಪ್ರೀತಿಸ್ಕೊಳ್ಳಿ, ನಿಮ್ಮನ್ನು ನೀವು ಮೊದಲು ಪ್ರಯಾರಿಟೈಸ್ ಮಾಡ್ಕೊಳ್ಳಿ. ಆವಾಗ ಎಲ್ಲನೂ ಅದಾಗದೆ ಅದರ ಜಾಗಕ್ಕೆ ಬಂದು ನಿಲ್ಲುತ್ತೆ. ಖುಷಿಯಾಗಿರೋಣ, ಖುಷಿನ ಹಂಚೋಣ. ಬೈ ದ ವೇ ನಾನು ಮರ್ತೋಗಿದ್ದೆ, 50 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಇದು ತುಂಬ ಚಿಕ್ಕ ನಂಬರ್ ಇರ್ಬೋದು, ಬಟ್ ಇಟ್ ಮ್ಯಾಟರ್ಸ್ ಟು ಮೀ ಅ ಲಾಟ್. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್.